ಮುನಿಯಮ್ಮ ಮುನಿಯಮ್ಮ ರೀ ಮುನಿಯಮ್ಮ. ಯಾಕಪ್ಪ ಇಷ್ಟೊಂದು ಖುಷಿಯಾಗಿದ್ಯಾ? ಅಜ್ಜಿ ಫಸ್ಟ್ ಸ್ವೀಟ್ ತಗೊಳ್ಳಿ, ಆಮೇಲೆ ಹೇಳ್ತೀನಿ. ಯಾಕೋ ಈ ಸ್ವೀಟು? ಅಜ್ಜಿ ಹೇಳ್ತೀನಿ ರೀ. ಅದ್ ಸರಿ, ಮುನಿಯಮ್ಮ ಇಲ್ಲಿ? ಅವಳು ಇನ್ನೆಲ್ಲಿರ್ತಾಳೋ? ಬೇಜಾರಾಗ್ಲಿ ಖುಷಿಯಾಗ್ಲಿ ಟೆರೆಸ್ ಮೇಲೆ ಹೋಗಿ ಕೂತಿರ್ತಾಳೆ. ಅಲ್ಲೇ ಇರ್ಬೇಕು ನೋಡು. ಹೌದಲ್ವಾ? ಸರಿ, ನಾನು ಅಲ್ಲೇ ಹೋಗಿ ನೋಡ್ತೀನಿ. ಏಯ್, ಅದ್ ಏನು ಅಂತ ನನಗೂ ಹೇಳ್ ಹೋಗೋ. ಬಂದು ಹೇಳ್ತೀನಿ ರೀ ಅಜ್ಜಿ. ಅಪ್ಪ ಅಪ್ಪ ಅಲ್ಲಿ ನೋಡಪ್ಪ, ಅಕ್ಕ ಹೋಗಿದ್ ಕಡೆನೆ ಹೋಗ್ತಾ ಇದ್ದಾನೆ. ನೀನ್ ಮುಂದೆನೆ ನೋಡು, ಹೇಗೆ ಓಡಾಡ್ತಾ ಇದಾರೆ ಅವರಿಬ್ರು. ಇಬ್ಬರಿಗೆ ಲೈಸೆನ್ಸ್ ಸಿಕ್ಕಂಗ ಆಗಿದೆ. ಹೌದು ಮಗಳೇ, ಇವರಿಬ್ಬರದು ತುಂಬಾನೇ ಅತಿಯಾಗಿದೆ. ಅಪ್ಪ, ಪಕ್ಕ ಇವರಿಬ್ರು ಮಧ್ಯೆ ಏನು ನಡೀತಿದೆ ಅಪ್ಪ? ಆ ಥರ ಏನೂ ಇಲ್ಲ ಮಗಳೇ. ನನ್ನ ಹೆಂಡತಿ ಮಗಳು ಈ ಥರ ವಿಷಯದಲ್ಲಿ ಚಾಲಾಕಿ ಇಲ್ಲ. ಅದನ್ನೆಲ್ಲ ನಿನ್ನ ಹತ್ರ ಕೇಳ್ಕೊಂಡು ಕೂರ್ತಾರ ಅವರು? ಅವರಿಬ್ರು ಮಧ್ಯೆ ಏನೋ ಶುರುವಾಗೋಕ್ಕಿಂತ ಮುಂಚೆ ಕಂಟ್ರೋಲಿಗೆ ತಗೋ. ಇಲ್ಲ ಅಂದ್ರೆ ಅಕ್ಕ ಪರ್ಮನೆಂಟ್ ಆಗಿ ಅವನ ಜೊತೆನೆ ಫಿಕ್ಸ್ ಆಗ್ತಾಳೆ. ಹಾಗಾಗೋಕೆ ನಾನು ಬಿಡಲ್ಲ ಮಗಳೇ. ಅವಳನ್ನ ಹೇಗಾದ್ರೂ ಮಾಡಿ ವಾಪಸ್ ಮನೆ ಕರ್ಕೊಂಡು ಬಂದೇ ಬರ್ತೀನಿ. ಬೇಗ ಏನಾದ್ರೂ ಒಂದು ಸೊಲ್ಯೂಷನ್ ಹುಡ್ಕು, ಇಲ್ಲ ಅಂದ್ರೆ ಅತ್ತೆ ಚಾಮುಂಡಿ ಆಗ್ತಾಳೆ. ಪ್ರಾಬ್ಲಮ್ಸ್ ಮಧ್ಯ ಸ್ಯಾಂಡ್ವಿಚ್ ಆಗ್ಬೇಡ, ಅಷ್ಟೇ ನಿಂಗೆ ಹೇಳೋದು. ಹೇಳೋಷ್ಟರಲ್ಲಿ ಅಕ್ಕನೇ ಫೋನ್ ಮಾಡಿದ್ದಾಳೆ. ಈಗ ನಾನು ಏನು ಹೇಳಲಿ? ಅಪ್ಪ, ಕಾಲ್ ರಿಸೀವ್ ಮಾಡು, ಇಲ್ಲಾಂದ್ರೆ ಅದಕ್ಕೂ ಉಗಿಸ್ಕೋತೀಯ ನೋಡು. ಅಕ್ಕ, ಏನ್ ಮಾಡ್ತಾ ಇದೀಯ ಅಕ್ಕ? ಆಯ್ತಾ ಊಟ? ಏಯ್, ಮಾತ್ ಯಾಕ್ಲ ಮರೆಸ್ತಾ ಇದ್ದೀ? ಇಲ್ಲಕ್ಕ, ನಾನೇನ್ ಮರೆಸ್ಲಿ, ಸುಮ್ಮನೆ ಕೇಳ್ದೆ. ಬಂದ್ಲೇನ್ಲ ನನ್ ಸೊಸೆ? ಅದು ಇಲ್ಲ ಅಕ್ಕ. ಥು, ನಾಲಾಯ್ಕ್ ನನ್ ಮಗನೆ. ಅವಳ ಕರ್ಕೊಂಬರ್ದಿರ ಏನ್ ಗೆಣಸ್ ಕೇಳ್ತಿದ್ಯನ್ಲ? ನೋಡೋ, ಕಡೆ ಸಲ ಹೇಳ್ತಾವ್ನಿ, ಆದಷ್ಟು ಬೇಗ ನನ್ನ ಸೊಸೆ ನಿನ್ನ ಮನೆಯಾಗೆ ಬಂದಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ ನನ್ನ ಕತೆ. ಅಕ್ಕ ಅಕ್ಕ ಮ್ಯಾವ್ ಮ್ಯಾವ್ ಮ್ಯಾವ್. ಮ್ಯಾವ್. ಏನ್ ಪ್ರಕೃತಿ! ಆಹಾ, 7 ಸುತ್ತಿನ ಕೋಟೆ ದಾಟಿ ಆಚೆ ಬಂದಂಗಾಯ್ತು. ನೋಡ್ರ, ಇವತ್ತಿಂದ ನೀವು ಫುಲ್ ಸ್ವತಂತ್ರ ಆಗಿದ್ದೀರಾ. ಹೇಳಿದ್ದೆಂಪಿದೆಲ್ಲ ನಂದ ಪಾಲ್ಟೆ. ಫುಲ್ ಫುಲ್ ಎಂಜಾಯ್ ಮಾಡ್ಬಿಡೋಣ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಮ್ಮ. ನೋಡು, ಈ ತರ ಸಹಾಯ ಮಾಡೋದಿದೆಯಲ್ಲ, ಅದು ನನಗೆ ಬೈ ಬರ್ತ್ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ. ಆಯ್ತಾ? ಈಗ ಜಾಸ್ತಿ ಟೈಮ್ ಆಗಿದೆ, ಹೊರಡಿ ಆಯ್ತಾ? ಹೊರಡ್ರಿ, ಹೊರಡ್ರಿ. ಅಸಹ್ಯ. ಬಿಡುಗಡೆ ಸಿಕ್ಕಿದ್ರು ಇಲ್ಲಿ ನಿಂತಿರ್ತವೆ. ನನ್ನಿಂದಾಗಿ ಇವತ್ತು 3 ಜನಕ್ಕೆ ಮುಕ್ತಿ ಸಿಕ್ತು. ನಮಸ್ಕಾರ ಕಣಣ್ಣ. ನಾನ್ ಸ್ವಲ್ಪ ಬ್ಯುಸಿ.
ನಮಸ್ಕಾರ ಕಣ್ಣ ಬಂದ್ರಾ? ತಪ್ಸ್ಕೊಂಡು ಹೋಗಿ ನೋಡ್ತಾ ಇದ್ರು ಸಾರ್, ಒಂದೇ ಗೇಟಲ್ಲಿದ್ರು. ಸೂಪರ್, ಒಳ್ಳೆ ಕೆಲಸನೇ ಮಾಡಿದ್ದೀರ. ಯಾರ್ದಪ್ಪ ಇದು ಐಡಿಯಾ? ಈ ಕತೆ ಕೇಳಿ ದೇವ್ರೆ ಸರ್. ಹೊರಗಡೆ ಹೋಗೋಣ, ದೇಶ ಉದ್ಧಾರ ಮಾಡೋಣ, ಕುಡಿದು ಟ್ಯಾಕ್ಸ್ ಕಟ್ಟೋಣ, ಅದಕ್ಕೆ ಒಪ್ಕೊಂಡಿದ್ದು ಅಂತ ಹೇಳು ಡಾಕ್ಟ್ರಿಗೆ. ಓ, ತಮ್ಮಲ್ಲಿ ಇಂಥ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಇದೆಯಾ? ಅದು ಬೈ ಬರ್ತ್ ಬ್ಲಡ್ ಎಲ್ಲ ಬಂದಿರೋದು. ತುಂಬಾ ಒಳ್ಳೆಯದು. ನಾವೆಲ್ಲೂ ಹೋಗಲ್ಲ ಸರ್, ಇಲ್ಲೇ ಇರ್ತೀವಿ. ಮತ್ತೆ ಎಲ್ಲ ಇಲ್ಲೇ ನಿಂತಿದ್ದೀರಾ? ಒಳಗಡೆ ಹೋಗ್ಬೋದಲ್ಲ. ತಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ. ತಾವು ಲೀಡರ್ ಅಲ್ವಾ? ಶಿಷ್ಯ. ಅರ್ಥ ಆಯ್ತು ಬಾಸ್. ಲೇ 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 ಬಿಟ್ರಲ್ಲೇ. ಆ ಕಡೆ ನಮ್ಮನೆ ರೆಂಟ್ ಕಟ್ಟಬೇಕು, ಈ ಕಡೆ ಅಜ್ಜಿ ಜೊತೆಗೂ ರೆಂಟ್ ಶೇರ್ ಮಾಡಬೇಕು, ದಿನಸಿ ತರಬೇಕು, ಮೊಬೈಲ್ ಕರೆನ್ಸಿ ಹಾಕಬೇಕು. ಛ, ಎಲ್ಲಿಂದ ಹೊಂದ್ಸೋದು? ಚಾಂದಿನಿ ಮೇಡಮ್ ಬರೋವರೆಗೂ ಬೇರೆ ಕೆಲಸ ನೋಡೋಣ ಅಂತಂದ್ರು 10-15 ದಿನದ ಮಟ್ಟಿಗೆ ಯಾರೂ ಕೆಲಸ ಕೊಡಲ್ಲ. ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ವಲ್ಲ. ರೀ ಮುನಿಯಮ್ಮ, ಮುನಿಯಮ್ಮ, ಏನ್ರಿ ಆಯ್ತು ನಿಮ್ಗೆ? ಯಾಕೆ ಈಗ ಆಡ್ತಿದ್ದೀರಾ? ಐ ಆಮ್ ಸೋ ಹ್ಯಾಪಿ ಕಣ್ರಿ, ಇವತ್ತು ನಂದು ಬೆಸ್ಟ್ ಡೇ. ಏನಾಯ್ತು? ಅದೃಷ್ಟ ಕಣ್ರಿ, ಅದೃಷ್ಟ. ಯಾರು? ಏನು? ನೀವೇ ನನ್ನ ಅದೃಷ್ಟ. ಮೊದಲು ಸ್ವೀಟ್ ತಗೊಳ್ಳಿ, ಆಮೇಲೆ ಹೇಳ್ತೀನಿ. ಸ್ವೀಟು ಅಂಗಡಿಯಿಂದ ತಂದ್ರಾ? ಮತ್ತೆ ಖರ್ಚು ಮಾಡ್ತಿದ್ದೀರಾ? ನೀವ್ ಹೀಗೆ ಮಾಡಿದ್ರೆ 1 ಲಕ್ಷ ಸಂಪಾದನೆ ಮಾಡ್ದಂಗೆ. ಬುದ್ಧಿ ಇಲ್ವೇನ್ರಿ ನಿಮ್ಗೆ? ರೀ, ಇವತ್ತೊಂದಿನ, ಇನ್ಮೇಲಿಂದ ಎಲ್ಲ ಬಂದ್. ಪ್ಲೀಸ್ ಬೈಬೇಡಿ. ಮೊದಲು ಸ್ವೀಟ್ ತಿನ್ನಿ ಪ್ಲೀಸ್. ಪ್ಲೀಸ್. ಸರಿ, ಈಗ್ಲಾದ್ರೂ ಹೇಳಿ, ಏನ್ ವಿಷಯ? ನೀವು ನನಗೆ ಲಕ್ಕಿ ಚಾಮ್. ಇವತ್ತು ಯಾವ ಗಳಿಗೆ 500 ರೂಪಾಯಿ ಕೊಟ್ರೋ ಏನೋ, ಇವತ್ತು ನಾನು ಮುಟ್ಟಿದ್ದೆಲ್ಲ ಚಿನ್ನಾರಿ. ಎಲ್ಲ ಸಕ್ಕದಾಗಾಯ್ತು, ಎಲ್ಲ ನಿಮ್ಮಿಂದನೇ. ಹ? ಇವತ್ತು ಜಾಸ್ತಿ ಆರ್ಡರ್ ಸಿಕ್ತು, ಜೊತೆಗೆ ಇನ್ಸೆಂಟಿವ್ ಸಿಕ್ತು. ನಿಜನಾ? ನಿಜ ಕಣ್ರಿ. ಮೊದ್ಲೆಲ್ಲ ಇಂಥ ದುಡ್ಡು ಎಷ್ಟು ಉಡಾಯಿಸಿದೀನಿ ಗೊತ್ತಾ? ಆದ್ರೆ ಈಗ ಸಂಪಾದನೆ ಮಾಡ್ಬೇಕಾದ್ರೆ ಸಿಗೋ ಥ್ರಿಲ್ಲೇ ಬೇರೆ ಮುನಿಯಮ್ಮ. ಇನ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ ಮುಖ ನೋಡ್ಕೊಂಡೆ ಹೋಗ್ತೀನಿ, ಎಲ್ಲ ಒಳ್ಳೇದಾಗತ್ತೆ. ಸೂಪರ್ ರೀ ನೀವು. ಹಣೆ ಮೇಲೆ ಬ್ರಹ್ಮ ದೊಡ್ಡ ಅಕ್ಷರದಲ್ಲಿ ಅನಿಷ್ಟ ಅಂತ ಬರೆದು ಕಳಿಸ್ಬಿಟ್ಟವನ ಕಣೆ. ಯಾಕ್ರಿ ಕಣ್ಣಲ್ಲಿ ನೀರು? ಇದು ಖುಷಿ ಪಡೋ ವಿಷಯ ಅಲ್ವಾ?
ಡಾಕ್ಟ್ರೇ, ಇದನ್ನ ನೋಡ್ತಾ ಇದ್ರೆ ಟ್ರಾಫಿಕ್ ಸಿಗ್ನಲ್ ನೋಡ್ದಂಗೆ ಆಗ್ತಿದೆ. ರೆಡ್, ಯೆಲ್ಲೋ, ಗ್ರೀನು. ಗ್ರೀನ್ ಕುಡಿದ್ಬಿಟ್ಟು ನೀವು ಇಲ್ಲಿಂದ ಹೋಗ್ತಾ ಇರ್ಬೋದು. ಶಿಷ್ಯ ಬಾಸ್, ಗ್ರೀನ್ ಜ್ಯೂಸ್ ಕುಡ್ಸೋ. ಲೇ ಬಣ ಕಡಲೆ. ಇವನಿಗೆ ನಾಳೆ ಸಂಜೆವರೆಗೂ ಇದೇ ಜ್ಯೂಸ್ನೇ ಕುಡಿಸ್ತಾ ಇರಿ. ಆಮೇಲೆ ತಪ್ಪಿಸ್ಕೊಂಡು ಹೋಗ್ತಾನ ನೋಡೋಣ. ನೀನು ಆ ಜ್ಯೂಸ್ ಬಿಡೋವರೆಗೂ ನಿನಗೆ ಇದೇ ಜ್ಯೂಸೇ ಗತಿ. ಡಾಕ್ಟ್ರೆ, ನಿಮ್ ದಮ್ಮಯ್ಯ ಅಂತೀನಿ, ನಂದೆಲ್ಲೂ ಹೋಗಲ್ಲ ಡಾಕ್ಟ್ರೆ, ಇಲ್ಲೇ ಇದ್ಬಿಡ್ತೀನಿ. ಆದ್ರೆ ಈ ಜ್ಯೂಸ್ ಮಾತ್ರ ಬೇಡ ಡಾಕ್ಟ್ರೆ, ವಾಂತಿ ಬಂದಂಗಾಗುತ್ತೆ. ಶಿಷ್ಯ, ಬೆಲ್ ಹೊಡೆದಾಗೆಲ್ಲ ಇವನಿಗೆ ಇದೇ ಜ್ಯೂಸ್ನೇ ಕುಡಿಸ್ತಾ ಇರಿ, ಕುಡಿತಾನೇ ಇರು. ಡಾಕ್ಟ್ರೆ, ದಯವಿಟ್ಟು ನನ್ನ ಮಾತು ಕೇಳಿ, ಅದೆಲ್ಲೂ ಓಡೋಗಲ್ಲ ಡಾಕ್ಟ್ರೆ. ಶಿಷ್ಯ, ಈ ಜ್ಯೂಸ್ ಕುಡಿಯಕ್ ಆಗಲ್ಲ ಕಣೋ. ಒಂದ್ ಕೆಲಸ ಮಾಡು, ಈ ಜ್ಯೂಸ್ಗೆ ಆ ಜ್ಯೂಸ್ನ ಮಿಕ್ಸ್ ಮಾಡ್ಕೊಬಿಡು, ಪಟಕ್ ನಾನೇ ಕುಡ್ಕೊಂಡ್ಬಿಡ್ತೀನಿ. ಈ ಪೂಜೆ ನಮ್ಮ ಹತ್ರ ನಡೆಯಲ್ಲಮ್ಮ. ಡಾಕ್ಟ್ರ್ ಹೇಳಿದ್ದು ಕೇಳಿಸ್ಕೊಂಡಲ್ವೇನಮ್ಮ? ನಿಂದ ಅಮ್ಮಯ್ಯ ಅಂತಿದ್ ಕಣ, ಬೇಡ ಕಣ. ಅಯ್ಯೋ, ಎಲ್ರಿಗೂ ಮದ್ವೆ ಆಗ್ತಿದ್ದಂಗೆನೆ ಅದೃಷ್ಟನೇ ಬದಲಾಗತ್ತೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನಾನು ಮದ್ವೆ ಆಗ್ತೀನಿ ಅಂತ ಹೋಗಿದ್ದಕ್ಕೆ ಈ ರೇಂಜಿಗೆ ಹಾಕೊಂಡ್ರು ಹೋಗ್ತಾ ಇದೆಯಲ್ಲ ಗುರು. ಗುರು, ಜ್ಯೂಸ್ ಕುಡಿ ಗುರು. ಸಗಡಿ ನೀರಿದ್ದಾಗಿದೆ ಕಣಲೇ, ಬೇಡ ಕಣ. ನಿದ್ದಬ್ಬಯ್ಯ ಅಂತಿದೆ, ಒಂದ್ ಸ್ವಲ್ಪ ಗುರು, ಬೇಡ ಕಣ. ಸ್ವಲ್ಪ ಕುಡಿ. ನಿಂದ ಅಮ್ಮಯ್ಯ ಅಂತಿದ್ ಕಣ, ಒಂಚೂರು ಅಟ್ಲೀಸ್ಟ್ ನೆನ್ಸ್ಕೊಳೋ ಉಪ್ಪಿನಕಾಯಿ ಕೊಡೋ. ತರ್ತೀನಿ, ಒಂದ್ ಸ್ವಲ್ಪ ಕುಡಿ. ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ, ಒಟ್ಟಾರ ಮರ್ಯಾದೆ ಹಣ ಆಗೋಯ್ತು. ಬಾಯಲ್ಲಿ ಮಾತ್ರ ಆಚಾರ, ಮಾಡೋದೆಲ್ಲ ಅನಾಚಾರ. ಅಯ್ಯಯ್ಯೋ, ಶಂಕರಣ್ಣ, ಚಂದ್ರಣ್ಣ, ಲತಾ, ಸವಿತಾ, ಬರ್ರೋ. ಏ ಮಹೇಶಣ್ಣ, ಏನ್ ಅಂಕಿಸ್ಕೊತಾ ಇದೀಯಾ? ಏನ್ ಹೇಳಿ ಶಂಕರಣ್ಣ? ಅಯ್ಯೋ, ಈ ಸಮಾಜದಲ್ಲಿ ನಾನು ಹೆಂಗಪ್ಪ ತಲೆ ಎತ್ಕೊಂಡು ಬದುಕಿರ್ಲಿ, ನಾನ್ ಸತ್ತೋಗ್ತೀನಿ. ಅಯ್ಯೋ, ಹುಡುಗ ಹುಡುಗಿ ಜೊತೆಲಿ ಇರಕ್ ಶುರು ಮಾಡ್ಕೊಂಡ್ಬಿಟ್ಟ.